ಕ್ಯಾರೆಕ್ಟರ್ ಒಂದು ಇಸ್ಲಾವುದ್ದೀನ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು, ರಾಜೇಂದ್ರ ಕಾರಂತ್ ಅವ್ರದ್ದು ಇಸ್ಲಾವುದ್ದೀನ್ ಆ ಕ್ಯಾರೆಕ್ಟರ್ ಹೆಸರು ಶಂಸುದ್ದೀನ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಉಡುಪಿಲಿ ಒಂದು ರಂಗಭೂಮಿ ಅಂತ ಇದೆಯಲ್ಲ, ಅಲ್ಲಿ ಆ ಪಾತ್ರ 1.5 ತಿಂಗಳು ರಿಹರ್ಸಲ್ ಮಾಡಿ ಶೋಗೆ ಹೋದ್ವಿ ಕಾಂಪಿಟೇಷನ್ಗೆ ಉಡುಪಿಲಿ. ನಾಟಕದ ಹೆಸರು ಈಗ ಗಜಲ್ ಅಂತ ಬರುತ್ತೆ. ಇವೊಂದು ಕಾರಂತರದ್ದು NC ಮಹೇಶ್ ರೈಟ್ರು, ಸ್ಕ್ರಿಪ್ಟ್ ರೈಟ್ರು. ಅವಳು ಶಾಯರಿ, ಅವನು ಗಜಲ್ ಅಂತ నేను ಆ ಥರ ಏನೋ ಬರುತ್ತೆ. ಸೊ ಅಲ್ಲಿ ಆ ವಿಲನ್ಗೆ ಒಂದು 25 ನಾಟಕ ಬಂದಿದ್ದು ಸರ್. ನನಗೆ ಬೆಸ್ಟ್ ವಿಲನ್ ಕೊಟ್ಟರು. ಅವಾಗ ಕಾರಂತ್ ಹೇಳಿದ್ರು, ನಿನಗೆ ಬೇರೆ ಬೇರೆ ವೆರೈಟಿ ಆಫ್ ರೋಲ್ಸ್ ಮಾಡೋ ಕೆಪಾಸಿಟಿ ಇದೆ, ಬಂದ ಅವಕಾಶ ಬಿಡಬೇಡ, ಅದನ್ನು ಚೇಂಜ್ ಓವರ್ ಕೊಡ್ತಾ ಹೋಗುವಂತ. ಆಮೇಲಿಂದ ಏನಾಯಿತು, ಈ ಕಾಮಿಡಿಯಿಂದ ಒಂಚೂರು ಹೊರತಾಗಿ ಬೇರೆ ಪಾತ್ರಗಳು ಮಾಡೋದಕ್ಕೆ ಒಂಚೂರು ಟ್ರೈ ಮಾಡ್ತಾ ಇದ್ದೆ ರಂಗಭೂಮಿಲಿ. ಸೊ ಬಟ್ ಕಿರಿಕ್ ಪಾರ್ಟಿ ಬಂದ ಮೇಲಿಂದ ಅದು ನನಗೆ ಆಚೆ ಬರೋಕ್ಕಾಗಲೇ ಇಲ್ಲ. ಜನನು ಅದನ್ನೇ ಖುಷಿಪಟ್ಟರು, ನಾನು ಹಂಗೆ ಇದ್ದೀವಿ. ಅದು ಫಸ್ಟ್ ಫಿಲಮು ಅಂದರೆ 6 ವರ್ಷದಲ್ಲಿ 100 ಸಿನಿಮಾ. ಹಾಂ ಆಯಿತು. 6 ಅಂದರೆ 16 ಬಂದಿದ್ದು ಡಿಸೆಂಬರ್ ಕಿರಿಕ್ ಪಾರ್ಟಿ. ಈಗ 4, 3, 7 7 ವರ್ಷ ಆಯಿತು. ಇದು 8ನೇ ವರ್ಷ ಜರ್ನಿ. 120 ಅಂದರೆ ಫಸ್ಟ್ ಸಿನಿಮಾ ಕಿರಿಕ್ ಪಾರ್ಟಿ. ಅಂದರೆ ನಮ್ದು ಏನಾಗುತ್ತೆ ಸರ್, ಒಂದೊಂದು ದಿನ ಕ್ಯಾರೆಕ್ಟ್ರು, 2 ದಿನದ ಕ್ಯಾರೆಕ್ಟರ್ಗಳು, ಲೆಕ್ಕಕ್ಕೆ ಸುಮ್ಮನೆ ಸಿನಿಮಾ ಆಗ್ತಾನೆ ಇರುತ್ತೆ. ಓಲಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ ಸರ್. ನಮ್ದೇನಾಗಿದೆ, ನಾನು ಪ್ರೊಫೆಷನಲಿ ಪ್ರಿಂಟಿಂಗ್ ಪ್ರೆಸ್ ಒಂದು ಮುದ್ರಣಾಲಯ ಇಟ್ಕೊಂಡಿದ್ದೀನಿ, ಪ್ರೆಸ್ ಇಟ್ಕೊಂಡಿದ್ದೀನಿ. ಎಲ್ಲಿ? ತ್ಯಾಗರಾಜ ನಗರದಲ್ಲಿ ಶ್ರೀ ಗುರುರಾಜ ಪ್ರಿಂಟರ್ಸ್ ಅಂತ. ನಾನು 96ರಲ್ಲಿ ಓಪನ್ ಮಾಡಿದ್ದೆ. ಲೆಟರ್ ಪ್ರೆಸ್ ಇತ್ತಲ್ಲ ಆಗಿತ್ತು, ಅದು ಲೆಟರ್ ಪ್ರೆಸ್ ಮಿಷನ್ ಓಪನ್ ಮಾಡಿ 4 ಜನ ಹುಡುಗರು ನಾವು ಇಟ್ಕೊಂಡು ಈಗ ಅದು ಪಾರ್ಟ್ನರ್ಶಿಪ್ಪಲ್ಲಿ 4 ಜನ ಇದ್ದೀವಿ. ಈಗ ಆಫ್ಸೆಟ್ ಪ್ರಿಂಟಿಂಗ್ ಇದೆ, ದೊಡ್ಡ ಮಿಷಿನ್ ಇದೆ. ಸೊ ಅದನ್ನು ನಾನು ಜೊತೆಗೆ ನಡೆಸ್ತಾ ಇದ್ದೀನಿ, ವರ್ಕಿಂಗ್ ಪಾರ್ಟ್ನರ್ ಆಗಿ ಜೊತೆಗೆ ಮಾಡ್ತೀನಿ. ನನ್ನ ಪಾರ್ಟ್ನರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ನನ್ನದೇ ಆದಂಥ ಒಂದು ಸೆಟಪ್ ಬಿಸ್ನೆಸ್ ಇದೆ. ಅಂದರೆ ಸ್ಕೂಲ್ ಆರ್ಡರ್ಸ್ ಮಾಡ್ತೀವಿ, ಸ್ಕೂಲ್ ಡೈರೀಸು, ಆನ್ಸರ್ ಶೀಟ್ಸು, ಅವ್ರದ್ದು ಸರ್ಟಿಫಿಕೇಟ್ಸು, ಇದೆಲ್ಲ ಸಪ್ಲೈಸ್. ಸೊ ಈ ಥರದ್ದೊಂದು 8-10 ಸ್ಕೂಲ್ ಇದೆ. ನಮ್ಮ ಸೀಸನಲ್ಲಿ ಬಿಸ್ನೆಸ್ ಅಂದರೆ ಈಗ ಶುರು ಆಗುತ್ತೆ. ಜನವರಿಯಿಂದ ಅಪ್ ಟು ಜೂನು ಜುಲೈ ತನಕ ಕಂಪ್ಲೀಟ್ ಪ್ಯಾಕೇಜು ಆ ಸ್ಕೂಲ್ಸ್ಗೆಲ್ಲ ಸಪ್ಲೈ ಕೊಟ್ಬಿಡ್ಬೇಕು. ಡೈರೀಸ್ ಎಲ್ಲ ಬರೋದೇ ಆವಾಗ ಜೂನ್ ಸ್ಕೂಲ್ ಓಪನ್ ಆದಾಗ ಡೈರೀಸ್ ಮಕ್ಕಳಿಗೆ ಆ ಥರದ್ದು ಬಿಸ್ನೆಸ್ ನಮ್ಮದು ಜಾಸ್ತಿಯಾಗಿ. ಜೊತೆಗೆ ಒಂದಷ್ಟು ಲಿಮಿಟೆಡ್ ಕಂಪ್ನೀಸು, ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ನು ಪ್ರಿಂಟಿಂಗ್ ಕೆಲಸ ಮಾಡ್ತೀವಿ. ಸುಮಾರು ಪೇಂಟ್ ಕಂಪ್ನಿಗಳಿದ್ದಾವೆ, ನೆರೋಲಾಕ್ ಪೇಂಟ್ಸ್ ಅಂತ, ಆ ಕಂಪ್ನಿಗೆ ಪ್ರಿಂಟಿಂಗ್ ಮಾಡ್ತೀವಿ. ಸೊ ಮೊದಲು ಬಿಗ್ ಬಜಾರ್ ಇದ್ದಾಗ ಅದ್ರದ್ದು ಮಾಡ್ತಾ ಇದ್ವಿ, ಟ್ಯಾಂಗ್ಲರ್ಸು, ಫ್ಲೈಯರ್ಸು ಎಲ್ಲ. ಸೊ ಅದು ನನ್ನ ಪ್ರೊಫೆಷನ್ನು. ಬಟ್ ಇಲ್ಲೇನಾಗೋಯ್ತು, ಇದೊಂಚೂರು ಆಕರ್ಷಣೆ ಆಗೋಯ್ತಾ ಈ ಕಿರಿಕ್ ಪಾರ್ಟಿ ಹಿಟ್ಟಾದ ಮೇಲಿಂದ. ಸೊ ಎಳಿತಾ ಇತ್ತು. ಅಲ್ಲಿ ನಮ್ಮ ಪಾರ್ಟ್ನರ್ಸ್ ಎಲ್ಲ ಈಗ ಹೋಗು, ಅವಕಾಶ ಸಿಕ್ಕಾಗ ಮಾಡಿಬಿಡ್ಬೇಕು, ನಿಮ್ಗೆ ಟ್ಯಾಲೆಂಟ್ ಇದೆ ಅಂದರೆ. ಥಿಯೇಟ್ರಲ್ಲಿ ಒಂದು 20 ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು. ರಂಗಭೂಮಿ ಜೊತೆಗೆ ಬಂದ್ವಿ ನಾವು. ಉಡುಪಿನದು ಯಾವುದು ಥಿಯೇಟ್ರ್ ಬೆಂಗಳೂರಲ್ಲೇ ಮಾಡಿದ್ದು. ಹೌದು, ನಾನು ಬೆಂಗಳೂರಿಗೆ ಬಂದಿದ್ದು 8ನೇ ಕ್ಲಾಸಿಗೆ, 8th ಸ್ಟ್ಯಾಂಡರ್ಡ್. 7th ತನಕ ತೀರ್ಥಹಳ್ಳಿ, ನಮ್ಮ ಊರು ತೀರ್ಥಹಳ್ಳಿ. ಅಮ್ಮ ಬಂದು ಉಡುಪಿ, ಹಾಗಾಗಿ ಅಮ್ಮ ತುಳು ಮಾತಾಡ್ತಾರೆ. ಅಪ್ಪ ಇಲ್ಲಿ ಶೃಂಗೇರಿ ಕಡೆ ಅಂದರೆ ಮಲೆನಾಡು ಪಕ್ಕ. ಸೊ ಹಾಗಾಗಿ ಮನೇಲಿ ತುಳು ಬರುತ್ತೆ, ಅಮ್ಮನಿಂದ ತುಳು ಬರುತ್ತೆ ನನಗೆ. ಸೊ ಹಾಗಾಗಿ ಮಲೆನಾಡು ಹುಡುಗ. ಅಂದರೆ ಒಂದು ಬೇಸಿಕ್ ಕ್ವಶನ್ ಇದೆ, ನಿಮ್ಮ ಹೆಸರು ಬರ್ತದೆ. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಹೌದು, ನಮಗೆ ಬರೆದು ಕಳಿಸ್ತಾರಲ್ಲ, ರಘು ರಾಮನ ಕೊಪ್ಪ ಅಂತ ಕರೀತಾರೆ, ರಘು ರಮಣ ಕೊಪ್ಪ ಅಂತ ಕರೀತಾರೆ, ರಘುರಾಮ ಕೊಪ್ಪ ಅಂತ. 3 ಹೆಸರು ನಮಗೆ ಬೇರೆ ಬೇರೆ ಥರ ಬರ್ದು ಕಳಿಸ್ತಾರೆ. 3 ಬ್ಯಾಂಕ್ ಅಕೌಂಟ್ಗಳು ಅದಿರ್ಬೋದು. ಭಾಳ ಸಂತೋಷ. ಆಗಿದ್ರೆ ಇನ್ನೂ ಮಾಡ್ಕೊಳ್ಳಿ ಸರ್. RR ಕೊಪ್ಪ ಅಂತ ಇನ್ನೊಂದು ಅಕೌಂಟ್ ಮಾಡಿ. ಬಟ್ ನಿಮ್ಮ ಬೇಸಿಕ್ ಇದು ಏನು ಹೆಸರು? ನನ್ನ ಹೆಸರು ರಾಘವೇಂದ್ರ. ಈ ಸ್ಕ್ರೀನ್ ನೇಮ್ಗೆ ಏನಾದ್ರು ಇಟ್ಕೋಬೇಕು ಅಂತ ಕಿರಿಕ್ ಪಾರ್ಟಿ ಟೈಮ್ ರಿಷಬ್ ಶೆಟ್ಟಿ ಏನು ಇಡೋದು ನಿಮಗೆ ಹೆಸರು, ಅದೇ ರಾಘವೇಂದ್ರ ಅಂತ ಹಾಕ್ಬಿಡಲ್ಲ ಅಂತ ಕೇಳಿದ್ರು. ಇಲ್ಲ ಸರ್, ಎಲ್ಲರೂ ಹೇಳಿದ್ರು ಡಿಫ್ರೆಂಟ್ ಆಗಿರಲಿ, ಊರ ಹೆಸರು ಕ್ಯಾರಿ ಮಾಡೋದು ಚೆನ್ನಾಗಿರುತ್ತೆ. ಸೊ ಆವಾಗ ಅದು ಹೇಳೋದಕ್ಕೂ ಚೆನ್ನಾಗಿರುತ್ತೆ. ಕೆಲವರು ಉದ್ದ ಆಗೋಯ್ತು. ರಾಮನ ಕೊಪ್ಪ, ಅದು ತೀರ್ಥಹಳ್ಳಿ ಹತ್ರ, ತೀರ್ಥಹಳ್ಳಿ ಶೃಂಗೇರಿ ಮಧ್ಯ ಇದೆ ಆ ಊರು, ರಾಮನ ಕೊಪ್ಪ. ಸೊ ಅದು ರಾಮಕೊಪ್ಪ ಅಂತಾರೆ, ರಮಣಕೊಪ್ಪ ಅಂತಾರೆ. ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ರಾಮನ ಕೊಪ್ಪನೂ ರಮಣ ಕೊಪ್ಪನೂ 2 ಒಂದೇ ಸ್ಪೆಲ್ಲಿಂಗ್. ಸೊ ಹಾಗಾಗಿ ಹಂಗೆ ರಾಮನ ಕೊಪ್ಪ, ಅದು ರಾಮನ ಕೊಪ್ಪ. ಅದು ಎಲ್ಲರೂ ರಘು ರಾಮಕೊಪ್ಪ ಅಂತಾರೆ, ರಮಣ ಕೊಪ್ಪ ಅಂತಾರೆ. ಹಂಗೆ ರಾಮಕೊಪ್ಪ. ಹೌದು, ರಾಘು. ಅದು ಯಾಕೆ ಬಲರಾಜವಾಡಿ ಅದು ಅಷ್ಟೇ. ಇಲ್ಲ, ಬಲ ಅವ್ರದ್ದು ಇದು ಸರಿ. ರಾಜವಾಡಿ ನಮಗೆ PRO ನೋಟಲ್ಲಿ ಬರುತ್ತಲ್ಲ, ಒಬ್ಬೊಬ್ಬರು ಅವರು ನಾಟಕ ಬಲ.
ಆಯ್ತಾ. ರಾಜ ಅವ್ರ ಹೆಸರು, ವಾಡಿ ಅವ್ರ ಊರು. ಊರು ವಾಡಿನ ಅವ್ರು ಆಕ್ಚುಲಿ ಬಲ ರಾಜವಾಡಿ ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಬಲ 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 ಓ ಅದೊಂದು ಪಾತ್ರ ಮಾಡಿದ್ರ ನಾಟಕದಲ್ಲಿ ಮಾಡಿರೋ ಪಾತ್ರದ ಹೆಸರು ಬಲ. ಬಲ. ಇವರು ಸರ್ ನಂಜುಂಡೇಗೌಡರು. ಆವಾಗಿಂದ ಬಂದ ನೋಡಬಾ ನಮ್ಮೂರ ಫಸ್ಟ್ ಫಿಲಮ್ ಇರಬೇಕು ನನ್ನ ಸಮಸ್ಯೆ ಆಗ್ತದೆ ಹೆಸರುಗಳು. ಹೆಸರುಗಳು. ಹಾಗಾಗಿ ಅದನ್ನು ಈಗ ನೋಡಿ ಅಚ್ಯುತ್ ಕುಮಾರ್ ಅವರು ರಾವ್ ಆಗ್ಬಿಟ್ಟಿದ್ದಾರೆ. ಅಚ್ಯುತ್ ರಾವ್ ಮಾಡ್ಬಿಡ್ತಾರೆ. ಅವ್ರು ರಾವಲ್ಲ, ಅಚ್ಯುತ್ ರಾವ್ ಅಲ್ಲ, ಅಚ್ಯುತ್ ಕುಮಾರ್ ಅಂತ ಹೇಳೋದು. ನಾವೊಂದು ಅದೇ ಕಮ್ಮಿ. ಅದು ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಮ್ಯಾನೇಜರ್ ರಾವ್ ಇದ್ದವರು. ಅಚ್ಯುತ್ ರಾವ್ ಇದ್ರು. ರಾವ್ ಅದಕ್ಕೆ ಇವರು ಓಕೆ. ಗಿರೀಶ್ ಪಾರ್ಟಿ ನಂತರ ಜೀವನ ಹೇಗೆ ಬದಲಾಯಿತು? ಏನಿಲ್ಲ ಸರ್ ಕನ್ನಡ ಚಿತ್ರರಂಗ ತುಂಬ ಕೊಟ್ಟಿದೆ. ಅಂದರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ತುಂಬ ಒಂಥರ ಆರಾಮಾಗಿದ್ದೀನಿ. ಆ ಥರ ಅಂದರೆ ಪಾತ್ರಗಳು ಹುಡುಕೋ ಪರಿಸ್ಥಿತಿ ಅಥವಾ ಯಾವುದೂ ಇಲ್ವಲ್ಲ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಬರುತ್ತೆ. ಈಗ ಮನೆಯಲ್ಲೇ ಕುತ್ಕೋಬೇಕಾದ ಪರಿಸ್ಥಿತಿ ಒಂದೊಂದ್ಸತಿ ಖಾಲಿ ಇದೆ. ಈ ನಡುವೆ ಸ್ವಲ್ಪ ಎಲ್ಲೋ ಒಂದು ಕಡೆ ಏನಪ್ಪ ಇಂಡಸ್ಟ್ರಿ ಹಿಂಗಾಗ್ತಾ ಇದೆ, ಮುಂದೆ ಪಾತ್ರಗಳೇ ಸಿಗಲ್ವೇನೋ ಅಥವಾ ಸಿನಿಮಾನೇ ಮಾಡ್ತಿಲ್ವೇನೋ ಅಂತ. ಬಟ್ ಕಿರಿಕ್ ಪಾರ್ಟಿ ನಂತರ ಒಂದು ಹಲವು ವರ್ಷಗಳು ಕೋವಿಡಲ್ಲಿ ಬಿಡಿ ಎಲ್ಲರಿಗೂ ತೊಂದರೆ ಆಯಿತು. ಅದರ್ವೈಸ್ ಬೇರೆ ಸಂದರ್ಭದಲ್ಲಿ ನಾವು ಒಂಥರ ಬ್ಯುಸಿಯಾಗೇ ಇದ್ವಿ ಹೆಚ್ಚು ಕಡಿಮೆ. ತಿಂಗಳಲ್ಲಿ ಒಂದೊಂದ್ಸತಿ 20 ದಿನ ಕೆಲಸ ಸಿಗೋದು, ಒಂದೊಂದ್ಸತಿ 25 ದಿನ ಬರೋದು, ಒಂದೊಂದು ತಿಂಗಳು 10 ದಿನ 5 ದಿನದ್ದು ಮಾಡಿದ್ದೀವಿ, ತಿಂಗಳೆಲ್ಲ ಪೂರ್ತಿ ಆ ಥರದ್ದು ವರ್ಕ್ ಮಾಡ್ತಾ ಹೋಗಿದ್ವಿ. ಬಟ್ ಖುಷಿ ಕೊಟ್ಟಿದೆ. ಎಗೈನ್ ಅದೇ ಸ್ಕ್ರೀನ್ ಟೈಮು ಕಡಿಮೆ ಇದೆ ಅಂತ ನನಗೆ ಸಿಗೋ ಪಾತ್ರಗಳೆಲ್ಲ ಎಲ್ಲ ಒಂದು 5 ದಿನದ್ದು, 3 ದಿನದ್ದು, 2 ದಿನದ ಪಾತ್ರಗಳು. ನನಗೆ ದೊಡ್ಡ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದು ಅಂದರೆ ಶಿವಾಜಿ ಸುರತ್ಕಲ್ 1 and 2, ರಮೇಶ್ ಅರವಿಂದ್ ಜೊತೆ 1 ಮಾಡಿದೆ 2 ಮಾಡಿದೆ. ಅದು ಭಾಳ ಲೆಂತ್ ಇದ್ದಿದ್ದು.